ಮಂಗಳೂರು ವಿಶ್ವವಿದ್ಯಾನಿಲಯ ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ದೇಶವೇ ಹೆಮ್ಮೆ ಪಟ್ಟುಕೊಳ್ಳುವಂತಹ ಸಾಧನೆ ಮಾಡ್ತಾ ಬಂದಿದೆ. ಇಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕ್ರೀಡೆ, ಕಲೆ, ಸಾಹಿತ್ಯ ಹೀಗೆ ವಿವಿಧ ಪಠ್ಯೇತರ ಚಟುವಟಿಕೆಗಳಿಗೆ ಸಿಗುತ್ತಿರೋ ಅಪಾರ ಪ್ರೋತ್ಸಾಹದಿಂದಾಗಿ ಇಲ್ಲಿನ ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯದ ಕೀರ್ತಿ ಪತಾಕೆಯನ್ನ ವಿಶ್ವದೆಲ್ಲೆಡೆ ಹಾರಿಸಿದ್ದಾರೆ. ನಮ್ಮ ವಿಶ್ವವಿದ್ಯಾನಿಲಯದ ಒಂದು ಖ್ಯಾತಿಯನ್ನು ಇನ್ನೂ ಎತ್ತರಕ್ಕೆ ಏರಿಸಿದಂತಹ ಕ್ರೀಡಾಪಟುಗಳಿಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಯನ್ನು ಗಳಿಸಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಹೆಮ್ಮೆಯನ್ನು, ಅದರ ಖ್ಯಾತಿಯನ್ನು ಬೆಳಗಿದಂತಹ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಅಂಗವಾಗಿ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು 25,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಬೆಳ್ಳಿ ಪದಕವನ್ನು, ಕಂಚಿನ ಪದಕವನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ, ರಾಷ್ಟ್ರಮಟ್ಟದಲ್ಲಿ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ರು 15,000 ಮತ್ತು 10,000ದ ಒಂದು ನಗದು ಬಹುಮಾನಗಳನ್ನು ನೀಡಿ ಅವರನ್ನು ಗೌರವಿಸ್ತಿದ್ದೇವೆ. ಇದನ್ನೆಲ್ಲ ಮಾಡೋದರಿಂದ ಅವರಿಗೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಪ್ರೋತ್ಸಾಹ ದೊರಕುತ್ತೆ ಮತ್ತು ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾವು ವಿದ್ಯಾರ್ಥಿಗಳಿಗೆ ಈ ಕ್ರೀಡಾಕೂಟಗಳಲ್ಲಿ, ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹೆಚ್ಚಿನ ಒಂದು ಸಾಧನೆಯನ್ನು, ಬಹುಮಾನವನ್ನು, ಪದಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಒಂದೊಂದು ಸೀಟುಗಳನ್ನು ನಾವು ಮೀಸಲಾಗಿ ಇಡ್ತಾ ಇದ್ದೇವೆ. ಕ್ರೀಡೆ ಅಂದ್ರೆ ಸಾಕು, ಅಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಹೆಸರು ಮುಂಚೂಣಿಯಲ್ಲಿರುತ್ತದೆ. ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದವರ ಪಟ್ಟಿ ಹೇಳಿದಷ್ಟು ಬೆಳೆಯುತ್ತಾ ಹೋಗುತ್ತದೆ. 2014ರ ಏಷ್ಯನ್ ಗೇಮ್ಸ್ನಲ್ಲಿ ಸ್ವರ್ಣ ಪದಕ ವಿಜೇತ ಕಬಡ್ಡಿ ತಂಡದ ನಾಯಕಿ ಮಮತಾ ಪೂಜಾರಿ ಇದೇ ಮಂಗಳೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ವಿಭಾಗದ ವಿದ್ಯಾರ್ಥಿನಿಯಾಗಿದ್ದು, ಈಕೆ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿಯನ್ನ ಪಡೆದು ವಿಶ್ವವಿದ್ಯಾನಿಲಯದ ಹಾಗೂ ವಿಭಾಗದ ಕೀರ್ತಿಯನ್ನ ವಿಶ್ವದೆಲ್ಲೆಡೆ ಹಬ್ಬಿಸಿದ್ದಾರೆ. ಉಳಿದಂತೆ ಅರ್ಜುನ ಪ್ರಶಸ್ತಿ ವಿಜೇತ ಸತೀಶ್ ರೈ, ಒಲಿಂಪಿಕ್ನಲ್ಲಿ ಭಾರತವನ್ನ ಪ್ರತಿನಿಧಿಸಿರುವ ಸಹನಾ ಕುಮಾರಿ, ಅರ್ಶಿಣಿ ಕುಮಾರಿ, ವಂದನಾ ರಾವ್, ಎಂಆರ್ ಪೂವಮ್ಮ, ಏಕಲವ್ಯ ಪ್ರಶಸ್ತಿ ವಿಜೇತರಾದ ಅನಿಕೇತ್ ಡಿಸೋಜಾ, ನೇಹಾ, ಅಂತಾರಾಷ್ಟ್ರೀಯ ಓಟಗಾರ್ತಿ ಶ್ರೀಮಾ ಪ್ರಿಯದರ್ಶಿನಿ ಹೀಗೆ ಹಲವಾರು ಕ್ರೀಡಾಪಟುಗಳು ಮಂಗಳೂರು ವಿಶ್ವವಿದ್ಯಾನಿಲಯದ ಹೆಸರನ್ನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಬ್ಬಿಸಿದ್ದಾರೆ. ವಿಶ್ವವಿದ್ಯಾನಿಲಯ ಕ್ರೀಡೆಯಲ್ಲಿ ಬಹಳ ಹೆಸರು ಮಾಡಿದೆ. ಯಾಕೆ ಇಂತಹ ಕ್ರೀಡಾಪಟುಗಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಇಂಥವರಿಗೆ ಸನ್ಮಾನ ಮಾಡಿ ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ಇನ್ನು ಮುಂದೆ ಕೂಡ ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಲೇಬೇಕಾದಂಥ ಪೂರಕ ವಾತಾವರಣ ಕಲ್ಪಿಸುವಂಥದ್ದು ಮತ್ತು ಪ್ರೋತ್ಸಾಹ ನೀಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಬಹಳ ದಿಟ್ಟ ಹೆಜ್ಜೆ. ನಮ್ಮ ವಿಶ್ವವಿದ್ಯಾನಿಲಯದಿಂದ ಹಲವಾರು ಕ್ರೀಡಾಪಟುಗಳು ಒಲಿಂಪಿಕ್ಸ್ ಆಗಿರ್ಬೋದು ಅಥವಾ ವರ್ಲ್ಡ್ ಕಪ್ಗಳಲ್ಲಿ ಭಾಗವಹಿಸಿದಂಥ ಒಂದು ಹಿರಿಮೆ ಮಂಗಳೂರು ವಿಶ್ವವಿದ್ಯಾನಿಲಯದು. ಮಂಗಳೂರು ವಿಶ್ವವಿದ್ಯಾನಿಲಯ 2014-15ನೇ ಸಾಲಿನಲ್ಲಿ ಬಹಳಷ್ಟು ಪ್ರಥಮಗಳನ್ನು ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದರಲ್ಲಿ ಕ್ರಾಸ್ ಕಂಟ್ರಿಯಲ್ಲಿ ಪ್ರಥಮ ಬಾರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಬ್ರಾನ್ಸ್ ಮೆಡಲ್ ಪಡೆದಿರುವುದು ಬಹಳ ಒಳ್ಳೆಯ ಒಂದು ಆರಂಭ ಈ ಸಲ ನಮಗೆ ದೊರೆತಿದೆ. ಹಾಗೆ ಹಲವಾರು ಪ್ರಥಮಗಳೊಂದಿಗೆ ಆರಂಭಗೊಂಡ ಈ ವರ್ಷ ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಗಳನ್ನು ಕಂಡಂಥ ವರ್ಷ. ಅದರಲ್ಲೂ ಕೆಲವು ಕ್ರೀಡಾಪಟುಗಳು ಅಂತರ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ದಾಖಲೆಗಳನ್ನು ಕೂಡ ನಿರ್ಮಿಸಿರುವುದು ನಮಗೆಲ್ಲ ಬಹಳ ಸಂತೋಷ ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲೇ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಉತ್ತಮ ಒಂದು 400 ಮೀಟರ್ ಟ್ರ್ಯಾಕ್ ಕೂಡ ಬರಲಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ಇನ್ನೂ ಹಲವು ವಿಭಾಗಗಳಲ್ಲಿ, ಕ್ರೀಡಾ ಕ್ಷೇತ್ರದ ಹಲವು ವಿಭಾಗಗಳಲ್ಲಿ ನಮ್ಮ ಕುಲಪತಿಗಳು ಬದಲಾವಣೆಗಳನ್ನು ತಂದಿದ್ದಾರೆ. ಇವರ ಒಂದು ಪ್ರೋತ್ಸಾಹ ಹಾಗೂ ಒಂದು ಕಂಟಿನ್ಯೂಸ್ ಎನ್ಕರೇಜ್ಮೆಂಟು ನಮ್ಮ ಎಲ್ಲ ವಿಭಾಗದ ಶಿಕ್ಷಕರಿಗೆ ಬಹಳಷ್ಟು ಸಂತೋಷ ತಂದಿದೆ. ಇಷ್ಟು ಮಾತ್ರವಲ್ಲದೆ ರಾಜ್ಯ, ವಲಯ ಮಟ್ಟದಲ್ಲೂ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶಸ್ತಿ, ಪದಕಗಳನ್ನ ಗೆದ್ದು ವಿವಿಧ ಸ್ಪರ್ಧೆಗಳಲ್ಲಿ ಅನೇಕ ದಾಖಲೆಗಳನ್ನ ನಿರ್ಮಿಸಿದ್ದಾರೆ.
ಅದಕ್ಕೆ ಸಾಕ್ಷಿ ಎಂಬಂತೆ ಕಳೆದ 15 ವರ್ಷಗಳಲ್ಲಿ ಒಟ್ಟು 37 ಚಿನ್ನ, 31 ಬೆಳ್ಳಿ, 35 ಕಂಚು ಸೇರಿದಂತೆ ಒಟ್ಟು 103 ಪದಕಗಳನ್ನ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ ವಿದ್ಯಾರ್ಥಿಗಳು ಬಾಚಿಕೊಂಡಿದ್ದಾರೆ. ನಮ್ಮ ಯೂನಿವರ್ಸಿಟಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಾಗ ಸಾಕಷ್ಟು ಬೆಂಬಲ ಕೊಡ್ತಾ ಇದೆ ವಿಶ್ವವಿದ್ಯಾನಿಲಯ. ಅದು ಸ್ಪೋರ್ಟ್ಸ್ ಫೀಲ್ಡ್ ಇರ್ಬೋದು, ಕಲ್ಚರಲ್ ಫೀಲ್ಡ್ ಇರ್ಬೋದು, NSS ಮತ್ತು NCCಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಆದರೂ ಆಗಿರ್ಬೋದು. ನಮ್ಮ ವಿಶ್ವವಿದ್ಯಾನಿಲಯವನ್ನು ಸ್ವಲ್ಪ ಮುಂಚೂಣಿಯಲ್ಲಿ ನಾವು ಕಾಣುವ ರೀತಿ ನಮ್ಮ ವಿಶ್ವವಿದ್ಯಾಲಯ ಮಾಡಿದೆ. ಹಣಕಾಸಿಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಶೈಕ್ಷಣಿಕ ದೃಷ್ಟಿಕೋನದಿಂದ ನೋಡ್ತಾ ಬಂದರೆ ವಿದ್ಯಾರ್ಥಿಗಳು ಭಾಗವಹಿಸಿದಾಗ ಅವರಿಗೆ ಅಟೆಂಡೆನ್ಸ್ ಕೊಡುವ ಮುಖಾಂತರ ಬೆಂಬಲ ಆಗಿರ್ಬೋದು. ಈ ಹಿನ್ನೆಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚಿನ ಬೆಂಬಲ ಕೊಡಲಿಕ್ಕೆ ವಿಶ್ವವಿದ್ಯಾನಿಲಯ ಕಮಿಟ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. 34 ವರ್ಷದ ಇತಿಹಾಸ ಇರುವಂಥ ನಮ್ಮ ಮಂಗಳೂರು ಯೂನಿವರ್ಸಿಟಿ ಇತ್ತೀಚೆಗೆ ಕ್ರೀಡೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಬಹಳ ದೊಡ್ಡ ಹೆಸರನ್ನು ನಮ್ಮ ದೇಶದಲ್ಲಿ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಇತ್ತೀಚೆಗೆ ಬಂದಂಥ ನಮ್ಮ ವೈಸ್ ಚಾನ್ಸಲರ್ ಭೈರಪ್ಪರವರನ್ನು, ಆಮೇಲೆ ನಮ್ಮ ಕ್ರೀಡಾ ಅಧಿಕಾರಿಯಾಗಿ ನಿರ್ದೇಶಕರಾಗಿ ಬಂದಂಥ ಕಿಶೋರ್ ಅವರನ್ನು ನಾನು ಈ ಸಮಯದಲ್ಲಿ ಬಹಳಷ್ಟು ಪ್ರಶಂಸಿಸಬೇಕು. ಯಾಕೆಂದರೆ ನನ್ನ ದೀರ್ಘವಾದಂಥ ನಮ್ಮ ಈ ಕ್ರೀಡೆಯ ಒಂದು ಚಳವಳಿಯಲ್ಲಿ ಇವರಿಬ್ಬರೂ ಕೂಡ ಪ್ರಧಾನರಾಗಿ ನಮಗೆ ಮೂಡಿ ಬರ್ತಾರೆ. ಯಾಕೆಂದರೆ ಒಂದು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಮತ್ತು ಕ್ರೀಡಾ ನಿರ್ದೇಶಕರು ಸರಿಯಾದ ನಮ್ಮನ್ನು ಅರ್ಥ ಮಾಡಿಕೊಂಡು ನಮಗೆ ಸರಿಯಾದ ಪ್ರೋತ್ಸಾಹವನ್ನು ಕೊಟ್ಟರೆ ಇದರ ಬಗ್ಗೆ ಕೆಲಸ ಮಾಡುವಂಥ ಬೇರೆ ಬೇರೆ ಸಂಘಟನೆಗಿರ್ಬೋದು, ವ್ಯಕ್ತಿಗಿರ್ಬೋದು, ಅಥವಾ ಒಬ್ಬ ಕ್ರೀಡಾಪಟುಗಿರ್ಬೋದು ಬಹಳ ದೊಡ್ಡ ಸಹಕಾರ ಆಗ್ತದೆ. ಕ್ರೀಡೆಗೆ ಇನ್ನಷ್ಟು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ 400 ಮೀಟರ್ ಮೈದಾನ, ಈಗಾಗಲೇ ನಿರ್ಮಿಸಲಾಗಿರುವ ಸುಸಜ್ಜಿತವಾದ ಒಳಾಂಗಣ ಕ್ರೀಡಾಂಗಣ, ಜಿಮ್ ಸೌಲಭ್ಯ, ಟೆನ್ನಿಸ್, ವಾಲಿಬಾಲ್, ಖೋ ಖೋ, ಫುಟ್ಬಾಲ್, ಕ್ರಿಕೆಟ್ ಹೀಗೆ ವಿವಿಧ ಕ್ರೀಡೆಗಳಿಗೆ ಅಗತ್ಯವಿರುವ ಅತ್ಯಾಧುನಿಕ ಸೌಲಭ್ಯವನ್ನ ನೀಡುವಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇದಲ್ಲದೆ ಭವಿಷ್ಯದಲ್ಲಿ ಯೋಗ ವಿಜ್ಞಾನ ವಿಭಾಗದಲ್ಲಿ ಗಾಯಗೊಂಡ ಆಟಗಾರರಿಗೆ ಚಿಕಿತ್ಸೆ ಮತ್ತು ಮಾನಸಿಕ ಸ್ಥೈರ್ಯವನ್ನ ತುಂಬುವ ಕೆಲಸವನ್ನು ಮಾಡುವ ಯೋಜನೆ, ಕ್ರೀಡೆಯ ಕುರಿತ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಾರ್ಯಾಗಾರ ನಡೆಸುವುದು, ಕ್ರೀಡೆಗಾಗಿ ವೈಜ್ಞಾನಿಕ ತರಬೇತಿ ಕೇಂದ್ರ ಸ್ಥಾಪನೆ, ವಿಶ್ವವಿದ್ಯಾನಿಲಯದ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಗಾಗಿ ಫಿಟ್ನೆಸ್ ಸೆಂಟರ್ ಸ್ಥಾಪಿಸುವ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕ್ರೀಡೆಯ ಮೂಲಕ ಮಂಗಳೂರು ವಿಶ್ವವಿದ್ಯಾನಿಲಯದ ಹೆಸರನ್ನ ಉತ್ತುಂಗಕ್ಕೇರಿಸಿದ ಪ್ರಸ್ತುತ ಕ್ರೀಡಾಪಟುಗಳಿಗೆ ಸನ್ಮಾನಿಸಲು ಮಂಗಳೂರು ವಿಶ್ವವಿದ್ಯಾನಿಲಯ ಇಂದು ಉತ್ಸುಕತೆಯಿಂದ ಮುಂದಾಗಿದೆ. ಆ ಕ್ರೀಡಾಪಟುಗಳ ಕಿರುಪರಿಚಯ ನಿಮ್ಮ ಮುಂದೆ. ಮಂಗಳೂರು ವಿಶ್ವವಿದ್ಯಾನಿಲಯ ಕಲೆ, ಸಂಸ್ಕೃತಿ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ನಾನಾ ರೀತಿಯಲ್ಲಿ ಹೆಸರು ಮಾಡಿದೆ. ಹಾಗೆ ಕ್ರೀಡಾ ಚಟುವಟಿಕೆಯಲ್ಲಿ ಇಂದು ಅತ್ಯುನ್ನತ ಮಟ್ಟಕ್ಕೆ ಏರಿದಂತಹ ಸಾಕಷ್ಟು ಕ್ರೀಡಾಪಟುಗಳು ಇಂದು ನಮ್ಮೊಂದಿಗಿದ್ದಾರೆ. ಇವರ ಸಾಧನೆಯ ಬಗ್ಗೆ, ಇವರ ಯಶಸ್ಸಿನ ಹಿಂದಿರುವಂತಹ ಕೆಲವು ವಿಚಾರಗಳನ್ನು ಇವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮ್ಮ ಯೂನಿವರ್ಸಿಟಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ಫೆಸಿಲಿಟೀಸು ಚೆನ್ನಾಗಿ ಕೊಡ್ತಾರೆ. ಕ್ಯಾಂಪ್ ನಮಗೆ 15 ಡೇಸ್ ಕ್ಯಾಂಪ್ ಮಾಡ್ತಾರೆ. ಅದರಲ್ಲೂ ಅಷ್ಟೇ ಫುಡ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಕಲರ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ಮಾಡ್ತಾರೆ, ಆ ಪ್ರೋಗ್ರಾಮ್ ಚೆನ್ನಾಗಿರುತ್ತೆ. ಮತ್ತು ಮೆಡ್ಲಿಸ್ಟ್ಗಳಿಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮೆಡ್ಲಿಸ್ಟ್ಗಳಿಗೆ ನಮ್ಮ ಕೋಚ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಹೆಸರು ತುಕಾರಾಮ್ ಗೌಡ ಅಂತ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾರೆ. ಯಾವುದೂ ಇಂಜುರಿ ಆಗದಿರುವಂಗೆ ಚೆನ್ನಾಗಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ ಆಳ್ವಾಸ್ ಮಹಿಳಾ ಕುಸ್ತಿಪಟುಗಳು ಪ್ರಪ್ರಥಮ ಬಾರಿ 2 ಮೆಡಲುಗಳನ್ನು ತಂದುಕೊಟ್ಟಿದ್ದು ಒಂದು ತುಂಬ ಸಂತೋಷದ ವಿಷಯ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಳಬೇಕಂದ್ರೆ, ಕುಸ್ತಿ ತರಬೇತುದಾರನಾಗಿ ನಾನು ಒಂದು ಮಾತು ಹೇಳಬೇಕಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಸ್ತಿಪಟುಗಳಿರೋದು ತುಂಬ ಕಡಿಮೆ. ಆದ್ರೂ ಸಹಿತ ನನ್ನ ಸತತ ಪ್ರಯತ್ನ ಹಾಗೂ ಆಳ್ವಾಸ್ ಸಂಸ್ಥೆಯ ಅಧ್ಯಕ್ಷರ ತುಂಬ ಪ್ರೋತ್ಸಾಹ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ದೈಹಿಕ ನಿರ್ದೇಶಕರ ಡಾಕ್ಟರ್ ಕಿಶೋರ್ ಸರ್ ಅವರ ಸಹಾಯದೊಂದಿಗೆ ಈ ಒಂದು
ಆಸೆ ಈಡೇರ್ತಾ ಇದೆ. ಹೇಳಿದ್ರೆ ನಮಗೆ ಯೂನಿವರ್ಸಿಟಿಯಿಂದ ತುಂಬ ಹೆಲ್ಪ್ ಆಗ್ತಿದೆ. ಯಾಕಂದರೆ ಈ ಸಲ ಡೈರೆಕ್ಟ್ರು ಚೇಂಜ್ ಆಗಿದ್ದಾರೆ, ಕಿಶೋರ್ ಸರ್ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಹಾಗೆ ಈ ಸಲ ನಮಗೆ ಫೆಲಿಸ್ಟೇಷನ್ ಇಟ್ಕೊಂಡಿದ್ದಾರೆ. ಅದರಲ್ಲಿ ನಮಗೆ ಒಂದು ದುಡ್ಡು ಕೊಡ್ತಾರೆ, ಅದರಿಂದ ನಾವು ಒಂದೊಳ್ಳೆ ನಮಗೆ ಫುಡ್ಡಿಗಾಗಿರಲಿ ನಮ್ಮ ಖರ್ಚಿಗಾಗಿರಲಿ ನಾವು ಯೂಸ್ ಮಾಡ್ಕೊಬೋದು. ಕಿಶೋರ್ ಸರ್ ನಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ, ಎಲ್ಲದರಲ್ಲೂ ಅಷ್ಟೇ. ಅವ್ರು ತುಂಬ ಎನ್ಕರೇಜಿಂಗ್ ವರ್ಡ್ಸ್ ಹೇಳ್ತಾರೆ. ಅದರಿಂದ ಸ್ಪೋರ್ಟ್ಸ್ ಮೆನಿಗೆ ಯಾರಿಗಾದ್ರೂ ಹುಮ್ಮಸ್ ಬಂದೇ ಬರುತ್ತೆ, ಆಡಬೇಕು, ನಾವು ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿ. ನಮ್ಮದು ಈವೆಂಟ್ ಬಾಲ್ ಬ್ಯಾಡ್ಮಿಂಟನ್. ನಾವು ಈ ಸರಿ ಆಲ್ ಇಂಡಿಯಾದಲ್ಲಿ ನಾವು ಗೋಲ್ಡ್ ಮೆಡಲ್ ಮಾಡಿದ್ದೀವಿ. ಇದು ಆಲ್ ಇಂಡಿಯಾ ನಡೆದಿದ್ದು BSAR ಅಬ್ದುಲ್ ರೆಹಮಾನ್ ಯೂನಿವರ್ಸಿಟಿ ಚೆನ್ನೈಯಲ್ಲಿ. ಮತ್ತು ಈ ಸರಿ ನಾವು ಬಾಲ್ ಬ್ಯಾಡ್ಮಿಂಟನಲ್ಲಿ 11ನೇ ಬಾರಿ ನಾವು ಮೆಡಲ್ ಮಾಡ್ತಾ ಇರೋದು. 11ನೇ ಬಾರಿದು ನಮಗೆ ಗೋಲ್ಡ್ ಮೆಡಲ್ ಆಗಿದೆ. ನಾನು 5 ವರ್ಷದಿಂದ 4 ಇಯರ್ಸಿಂದ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಆಲ್ ಇಂಡಿಯಾದಲ್ಲಿ 152.7 ಮಾಡಿದೆ, ಫಸ್ಟ್ ಪ್ಲೇಸ್ ಆಯಿತು. ಇದರಿಂದ ತುಂಬ ಖುಷಿಯಾಯಿತು. ಮತ್ತು ಮನೆಯವರು ಕೂಡ ತುಂಬ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ರು. ಅದರಲ್ಲಿ ಕೂಡ ರಾಧಾಕೃಷ್ಣ ಸರ್ ಅವರಿಗೆ ಚೆನ್ನಾಗಿ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಎಲ್ಲ ರೀತಿಯಲ್ಲಿ ಅವರು ನನಗೆ ಸ್ಪೋರ್ಟ್ಸ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ನಾನು ಮ್ಯಾಂಗ್ಳೂರು ಯೂನಿವರ್ಸಿಟಿಯನ್ನು 3 ಸಲ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೌತ್ ಝೋನು ಲಾಸ್ಟ್ ಇಯರ್ ಫಸ್ಟ್ ಇಯರ್ ಫಸ್ಟ್ ಪ್ಲೇಸ್ ಆಗಿತ್ತು. ಸೆಕೆಂಡ್ ಇಯರ್ 4th ಪ್ಲೇಸ್ ಆಗಿತ್ತು. ಈ ಇಯರ್ 3rd ಪ್ಲೇಸ್ ಆಯಿತು. ಮೋಹನ್ ಅವರು ನಮಗೊಂದು ಫ್ರೀ ಎಜುಕೇಷನ್ ಕೊಟ್ಟು ಸ್ಪೋರ್ಟ್ಸ್ ನಂತರ ಎಜುಕೇಷನ್ ಕೂಡ ಕೊಡ್ತಿದ್ದಾರೆ. ಆಮೇಲೆ ಈ ಸರ್ತಿ ಆಲ್ ಇಂಡಿಯಾ ಇಲ್ಲೇ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲೇ ನಡೆದಿರೋದ್ರಿಂದ ಚೆನ್ನಾಗಿ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಯೂನಿವರ್ಸಿಟಿಯವರು. ಆಮೇಲೆ ಈ ಸರ್ತಿ ಆಲ್ ಇಂಡಿಯಾ ನಂದು 100 ಮೀಟ್ರಲ್ಲಿ ಗೋಲ್ಡ್ ಮೆಡಲ್ ಆಯಿತು. ಆಮೇಲೆ 200ಅಲ್ಲಿ ಸಿಲ್ವರ್ ಆಯಿತು. 4x100 ರಿಲೇಯಲ್ಲಿ ಗೋಲ್ಡ್ ಆಯಿತು. ಡೈಲಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತೀವಿ. ಆಮೇಲೆ ಕೋಚು ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ. ಬಾಡಿ ಬಿಲ್ಡಿಂಗ್ ನಂದು ಇವೆಂಟ್ ಆಲ್ ಇಂಡಿಯಾ ಲೆವೆಲ್ ಪಂಜಾಬಲ್ಲಿ ಯಾವುದಾದಲ್ಲಿ ನನಗೆ ಗೋಲ್ಡ್ ಮೆಡಲ್ ಆಲ್ ಇಂಡಿಯಾ. ನಾನು ಲಾಸ್ಟ್ 2 ಇಯರ್ಸಿಂದ ಟ್ರೈ ಮಾಡಿದ್ದೇನೆ ಅದಕ್ಕೆ, ಆದರೆ 6th ಪ್ಲೇಸ್ ಬಂದಿತ್ತು ಲಾಸ್ಟ್ ಇಯರ್. ಆದರೆ ಈ ವರ್ಷ ಲಾಸ್ಟ್ ಇಯರ್ ಮೆಡಲ್ ಹೊಡೆದವರನ್ನೆಲ್ಲ ಬೀಟ್ ಮಾಡಿ ಗೋಲ್ಡ್ ಮೆಡಲ್ ಬಂದಿದೆ ಈ ವರ್ಷ. ಮ್ಯಾಂಗ್ಳೂರು ಯೂನಿವರ್ಸಿಟಿ ಒಳ್ಳೆ ಸಪೋರ್ಟ್ ಮಾಡಿದೆ ನಮಗೆ. ಸರ್ ಅವರೆಲ್ಲ ಒಳ್ಳೆ ರೀತಿಯಲ್ಲಿ ಟ್ರೈನ್ ಅದೆಲ್ಲ ಅರೇಂಜ್ಮೆಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ನನ್ನ ಈವೆಂಟ್ ಪವರ್ ಲಿಫ್ಟಿಂಗ್. 3 ವರ್ಷ ಆಲ್ ಇಂಡಿಯಾ ಮಾಡಿದ್ದೀನಿ. ಅದರಲ್ಲಿ 2 ವರ್ಷ, 1 ವರ್ಷ ಬ್ರೌನ್ಸ್ ಮತ್ತು 1 ವರ್ಷ ಸಿಲ್ವರ್ ಆಯಿತು. ಈ ವರ್ಷ ಸಿಲ್ವರ್ ಆಯಿತು. ನಮಗೆ ಈ STM ಕಾಲೇಜಿಂದ ತುಂಬ ಸಪೋರ್ಟ್ ಇದೆ. ಹಾಗೆ ಯೂನಿವರ್ಸಿಟಿಯಿಂದ ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ಪರ್ ಡೇ ಮನಿ ಕೊಡ್ತಾರೆ ನಮಗೆ. ಅವರಿಗೆ ನಾವು ಹೊರಗೆ ಹೋಗ್ಬೇಕಾದ್ರೆ ಪರ್ ಡೇ ಈಗ ಮನಿ ಕೊಡ್ತಾರೆ. ಮತ್ತು ಈ ವರ್ಷ ವೆಯ್ಟ್ ಲಿಫ್ಟಿಂಗಲ್ಲಿ ಸಿಲ್ವರ್ ಮೆಡಲ್. ಲಾಸ್ಟ್ 2 ಟೈಮ್ ನಾನು ಆಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೆ. ಲಾಸ್ಟ್ ಇಯರ್ ಮೆಡಲ್ ಇಲ್ಲ, ಈ ವರ್ಷ ಸಿಲ್ವರ್ ಆಯಿತು. ಅದಕ್ಕೆ ಕಾರಣ ಆದವರು ನಮ್ಮ ಕೋಚ್ ರಾಜೇಂದ್ರ ಪ್ರಸಾದ್ ಸರ್, ಹಾಗೆ ನಮ್ಮ PD ಬಾಲ್ ಭಾಸ್ಕರ್, ಹಾಗೆ ಪ್ರಿನ್ಸಿ ಸಪೋರ್ಟು ಇರುವುದರಿಂದ ಆಯಿತು. ಮತ್ತು ಯೂನಿವರ್ಸಿಟಿ ಬಗ್ಗೆ ಹೇಳಬೇಕಂದ್ರೆ ಕಿಶೋರ್ ಸರ್ ಈ ವರ್ಷದಿಂದ PD ಮೇಯ್ನ್ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವಂಥ ಕಿಶೋರ್ ಸರ್ ಅವ್ರ ಸಪೋರ್ಟು, ಹಾಗೆ ಕ್ಯಾಂಪಲ್ಲೆಲ್ಲ ತುಂಬ ಸಪೋರ್ಟ್ ಮಾಡಿದರು. My event is discussed through my achievements in this year are I've medaled silver in the junior nationals and also women's meet, and also I did a silver medal in the All India Inter-University Championship, and also I had been selected for the national games which was held in Kerala. The Mangalore University has supported us a lot, and also they have encouraged us in every step. ಪ್ರಿಯಾಂಕಾ ಡಿಸ್ಕಸ್ ಥ್ರೋವಲ್ಲಿ ಸ್ಟೇಟ್ ಲೆವೆಲ್ ರೆಕಾರ್ಡನ್ನು 22 ಇಯರ್ಸ್ ಮುಂಚೆ ಇರುವಂಥ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ. ಮತ್ತು ಯೂನಿವರ್ಸಿಟಿಯಲ್ಲಿ ಪ್ಲೇಸ್ ಮಾಡಿದ್ದಾರೆ, ಫಸ್ಟ್ ಪ್ಲೇಸ್ ಮಾಡಿ ರೆಕಾರ್ಡಲ್ಲಿ ಪ್ಲೇಸ್ ಮಾಡಿದ್ದಾರೆ. ಹಾಗೆ ಇಂಟರ್ ಯೂನಿವರ್ಸಿಟಿ ಅಂದರೆ ಇಂಟರ್ ಆಲ್ ಇಂಡಿಯಾ ಲೆವೆಲಲ್ಲಿ ಆಗುವಂಥದ್ದು, ಅದರಲ್ಲಿ 2nd ಪ್ಲೇಸ್ ತಂದು ನಮ್ಮ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಇಲ್ಲಿ ಮಂಗಳೂರು ಯೂನಿವರ್ಸಿಟಿ ಸ್ಪೋರ್ಟ್ಸಲ್ಲಿ ಒಳ್ಳೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಹಾಗೂ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನನಗೆ ಸ್ಪೋರ್ಟ್ಸ್ಗೋಸ್ಕರ ಪ್ರಾಕ್ಟೀಸ್ಗೋಸ್ಕರ ಕಳಿಸ್ತಾಯಿದ್ರು. ಆಮೇಲೆ ಇಲ್ಲಿ ಓದ್ಲಿಕ್ಕೆ ಸಹ ಫುಲ್ ಹೆಲ್ಪ್ ಮಾಡ್ತಾರೆ. ಅದು ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಕೊಡ್ತಾಯಿದ್ರು. ಜೊತೆಗೆ ಮತ್ತು ಇಲ್ಲಿ ಸ್ಕಾಲರ್ಶಿಪ್ ಸಹ ಇಲ್ಲಿ ಹೆಲ್ಪ್ ಮಾಡ್ತಾರೆ. ಈ ವರ್ಷ ನಮ್ಮ ಮಂಗಳೂರು ಯೂನಿವರ್ಸಿಟಿಯಿಂದ ನಾವು ಸೌತ್ ಝೋನ್ ಖೋಖೋ ತಮಿಳುನಾಡಲ್ಲಿ ನಡೆದರೆ ಅಲ್ಲಿ 3ನೇ ಸ್ಥಾನ ಪಡೆದಿದ್ದು ಹೆಣ್ಮಕ್ಳ ಖೋಖೋದಲ್ಲಿ. ಅಲ್ಲಿಂದ ನಾವು ಆಲ್ ಇಂಡಿಯಾದಲ್ಲಿ ರಾಜಸ್ಥಾನದಲ್ಲಿ ನಡೆದಿದ್ದು, ಅಲ್ಲೂ ಕೂಡ ನಾವು 3rd ಪ್ಲೇಸ್ ಮಾಡ್ಕೊಂಡ್ಬಂದಿದ್ದು. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಖೋಖೋದಲ್ಲಿ ಮೆಡಲ್ಗಳನ್ನು ನಾವು ಕಾಣ್ತಾ ಇರೋದು. ಅದು ಬಿಕಾಸ್ ಆಫ್ ಮ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು ನಮ್ಮ ಚೇರ್ಮನ್ರ ಸಪೋರ್ಟಿಂದ ಅಂತ ನಾವು ಹೇಳ್ಬೋದು. ನೋಡಿದ್ರಲ್ಲ
ವಿಶ್ವವಿದ್ಯಾನಿಲಯ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ಕ್ರೀಡಾಪಟುಗಳನ್ನು ಇಂದು ನಾವು ನಿಮಗೆ ಪರಿಚಯ ಮಾಡಿದ್ವಿ. ಹಾಗೂ ಈ ಪ್ರಶಸ್ತಿಗಳ ಸರದಾರರು ಮತ್ತಷ್ಟು ಹೆಸರು ಮಾಡಲಿ, ಹಾಗೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಇನ್ನಷ್ಟು ಕೀರ್ತಿಯನ್ನು ತರಲಿ ಅಂತ ಹೇಳ್ತಾ ಇವರ ಮುಂದಿನ ಜೀವನಕ್ಕೆ ಶುಭ ಹಾರೈಸೋಣ. ಪ್ರಿಯಾಂಕರವರ ಸಹಕಾರದೊಂದಿಗೆ ಕ್ಯಾಮ್ರಾ ಪರ್ಸನ್ ನಿತೀಶ್ ಪಿ ಬೈಂದೂರ್ ಜೊತೆ ಯಶೋಧ, MCJ ಡಿಪಾರ್ಟ್ಮೆಂಟ್, ಮಂಗಳೂರು ವಿಶ್ವವಿದ್ಯಾನಿಲಯ.